ಆಮೇಲೆ ಸರ್ ಇದು ಆಯುರ್ವೇದಿಕ ತೋರಿಸಿದೆ ಸರ್. ನಾನು ನೋಡ್ತೀನಿ ಸರ್. ಏನಿಲ್ಲ ಇಲ್ಲ ಸರ್, ಆಪ್ರೇಷನ್ ವಿಶೇಷಕ್ಕೆ ಬಂದ್ಬಿಟ್ಟಿದೆ. 2-3 ಜಾಗ ಪ್ರೆಸ್ ಆಗೈತೆ ನರ. ಕಾಲು ಜುಮ್ ಬರ್ತದಾ? ಇಲ್ಲಿ ಸರ್ ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ಒಂದು ಕದ್ಗಿದ್ ನೋವು ಬರ್ತದಾ? ಕತ್ತೆ ನೋವು ಬರಲ್ಲ ಸರ್. ಇದು ನರದ್ದು ಸರ್, ಬೇರೆ ಏನಿಲ್ಲ. ನರದ್ದು ಪ್ರಾಬ್ಲಮ್ ಇದೆ, ಪ್ರೆಸ್ ಆಗ್ಬಿಟ್ಟಿದೆ. ಈಗ ತಡ್ಕೊಂಡು ಹೋಯ್ತಾ ಇರೋದು. ಮುಂದೆ ಯಾವ್ದು ನಿಮ್ಮದು ಊರು? ತಿಪ್ಟೂರು. ಟಿಪ್ಟೂರಲ್ಲಿ ತುಮಕೂರು ಜಿಲ್ಲೆ ಆ ಕಡೆ. ಇದು ಸಹ ಈ ಕಾಲ 2 ಕಾಲ ಹೇಳ್ದಲ್ಲ ಸರ್, ಜುಮ್ ಬರ್ತದೆ. ಈಗ ಹೋದ್ನಲ್ಲ, ಭಾಳ ದೂರಿಂದ ಬಂದಿರೋದವರು. ಹೊರಗೆ ಇದು ಎಷ್ಟು ವರ್ಷದಿಂದ ಐತೆ ಸರ್? ಇದು ಯಾವಾಗಲೇ 3 ವರ್ಷ ಆಯ್ತು ಸರ್. 3 ವರ್ಷ ಆಯಿತು. ಎಲ್ಲಿ ತೋರಿಸಿದ್ರು? ಎಲ್ಲಿ ತಿಪ್ಟೂರಲ್ಲಿ ತೋರಿಸಿದ್ವಿ ಸರ್. ಹಾಸನ ತೋರಿಸಿದ್ವಿ. ಏನು ಹೇಳಿದ್ರು ಸರ್? ಅದೇ ಹುಷಾರಾಗುತ್ತೆ, ಯಾರು ಮಾಡು ಅಂತ ಹೇಳಿದ್ರು. ಮಾಡಿದ್ರು. ಆಮೇಲೆ ಇದು ನೋವಿನ ಯಾವಾಗಲೂ ಇಲ್ಲ ಸರ್. ಇದು ಈಗ ಏನದು ಯಾವ ಮಾಡಿ ಸರ್, ಫಸ್ಟ್ ವಾಸ ಆಗ್ಬೋದು. ಇದೇಳಿ ಹೇಳ್ತೀನಿ. ಮೊಬೈಲ್ ತಿರುಗಿ ಚೆಕ್ ಮಾಡಿ ಹೇಳ್ತೀನಿ. ಇನ್ನು ಮುಂದೆ ಹೋಗಿ ಸರ್, ಗೋಡೆ ಇಟ್ಕೊಡಿ, ಗೋಡೆ ಇಟ್ಕೊಡಿ. ತಿರುಗಿ ಹಂಗೆ ಇಲ್ಲಿ ಇಟ್ಕೊಳ್ಳಿ ಸರ್. ಇಲ್ಲ, ಹಿಂಗೆ ನನ್ನ ಹತ್ರ ಹತ್ತೀನಿ ಸರ್. ಹಿಂಗೆ ಇಟ್ಕೊಳ್ಳಿ. ಶುಗರ್, BP, ಥೈರಾಯ್ಡ್ ಇತ್ತು ಸರ್. ಹೋಯ್ತು. ಹೌದಾ? BP ಸರ್ ಜಾಸ್ತಿ. ದೇವ್ರು ಒಳ್ಳೇದು ಮಾಡ್ತೀವಿ. ಈ ಕಾಲು ಎತ್ತಿ ಹಿಂಗೆ ನಿಧಾನ ಕುಡಿರಿ. ಎತ್ತಿ ಅದನ್ನು ಈಗ ಆ ಕಡೆ ತಿರುಗಿ ಹಿಂಗೆ ಇಟ್ಕೊಳ್ಳಿ. ಗೋಡೆ ಎತ್ತಿ ಕುಡೀರಿ. ದೇವ್ರ ಕಡೆ ನಮ್ಮ ಮೂಡೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಬರೀ ನರದ್ದು ಒಂದು ಪ್ರಾಬ್ಲಮ್ ಇದೆ. ನಾರ ಏನಿದೆ, ಓಡಾಡಿಲ್ಲ, ಜುಮ್ ಇಲ್ಲಿ ಬರುತ್ತೆ ಸರ್. ನಾವು ಕೆಳಗಡೆ ಇಲ್ಲ, ಇಲ್ಲಿ ಹೇಳ್ತಾ ಇರೋದು. ಅದೇನು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂದ್ರೆ ಜುಮ್ ಬರ್ತದೆ ಅಷ್ಟೇ. ಇದು ಈಗ ಏನಿಲ್ಲ, ಮುಂದಕ್ಕೆ ಏನಿದೆ ಗೊತ್ತಾ, ಕೂತ್ಕೊಂಡು ಹೇಳಕ್ ಹಾಕಿಲ್ಲ, ಬಾತ್ರೂಮ್ಗೆ ಕೂತ್ಕೊಳಕ್ ಹಾಕಿಲ್ಲ, ಅಂತ ಹತ್ತಕ್ಕೆ ಹಾಕಿಲ್ಲ. ಖಂಡಿತ ಸರ್, ಆ ತರ ಆಗ್ಬಿಡ್ತದೆ. ನೀವು ಸರ್ಜರಿಗೆನೆ ಸ್ಟೇಜ್ಗೆ ಬಂದೈತೆ. ಅದು ಗ್ಯಾರಂಟಿ. ಅದು ಸ್ವಲ್ಪ ದಿವಸ ತಿರ್ಗಾ ಬರ್ತಾ ಇದ್ರ 2 ಸತಿ ಆಪರೇಷನ್ ಮಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ನೋಡಿ, ಈಗ ಬಂದ್ರೆ ಇದು ಲೆಗ್ ಫುಲ್ ಪ್ರಾಬ್ಲಮ್ ಐತೆ. ದೇವ್ರ ಕೂಡ ಏನಿಲ್ಲ ಸರ್, ನನ್ನದು ಪ್ರಾಬ್ಲಮ್ ಐತೆ. ಒಂದು 2-3 ಸಿಟಿಂಗ್ ಬಂದ್ರೆ ವಾಸ ಐತೆ ಅಷ್ಟೇ. ಟ್ರೀಟ್ಮೆಂಟ್ ಮಾಡಿಸ್ಬೇಕು. ವಾರಕ್ಕೆ ಒಂದ್ಸತಿ ಬರ್ಬೋದು ಆರಾಮಾಗಿ. ಬೆಳಗ್ಗೆ ಹುಬ್ಳಿ ದಾವಣಗೆರೆಯಿಂದ ಬರ್ತಾರೆ ಜನ. ಯಾಕಂದ್ರೆ ವಾರಕ್ಕೆ ಇಲ್ಲ ಅಂದ್ರೆ ದಿವಸ ಬರ್ಬೇಕು. ಟ್ರೀಟ್ಮೆಂಟ್ ಫಾಲೋ ಮಾಡ್ಬೇಕು. ನಿಮ್ಮ ಇಷ್ಟಾರ್ಗೆ 2 ಕಡೆಗೆ ವಾಸ ಆಗ್ಬಿಟ್ರೆ ಆಗ್ಬಿಡ್ತದೆ. ಇಲ್ಲ ಅಂದ್ರೆ 2 ಕಡೆ ಜಾಸ್ತಿ ಹಿಡಿತದೆ ಅಷ್ಟೇ. ಕಟ್ ಆಗ್ತದೆ, ತಿರ್ಗಾಡ್ಬೋದು, ಓಡಾಡ್ಬೋದು, ಕೆಲಸ ಗಾಡಿ ಓಡಿಸಿ ಏನ್ ಕಾಣಂಗಿಲ್ಲ. ನಿಮ್ಗೆ ಏನ್ ಬೇಕು ಮಾಡ್ಬೋದು. ಗಷ್ಟಿಷ್ಟ ಏನಿಲ್ಲ. ಇದೈತರ ಏನಿಲ್ಲ. ಇದು ಸರ್, ನಿಮ್ಮ ಹೆಸರು? ರೂಪೇಶ್ ಅಂತ. ಏನಾಗಬೇಕು? ನಮ್ಮ ಮಾವ ಇವರು. ಹೌದಾ ಸರ್? ನೀವಿರೋದು? ನಾವಿರೋದು ಬೆಂಗಳೂರಲ್ಲಿ ಸರ್. ಬೆಂಗಳೂರು. ಇವರು ತಿಪ್ಟೂರು. ಹಿಂದೆ ಕೂತ್ಕೊಳ್ಳಿ. ಸ್ವಲ್ಪ ಹೇಳ್ಕೊಡ್ತೀನಿ ಸರ್. ಸರ್, ನಿಮ್ಮ ಹೆಸರು? ಬಸವರಾಜ್ ಅವರು. ಈಗ ನಾನು ತೋರಿಸ್ಕೊಡ್ತೇನೆ. ಏನಾಗಬೇಕು? ಹೌದಾ? ಇಲ್ಲಿ ಕೈ ಮಾಡಿ, ಇಲ್ಲಿ ಮುಂದಕ್ಕೆ ಬನ್ನಿ. ನಿಮಗೆ ಅದು ಒಳಗಡೆ ಕಳಿಸ್ತೀನಿ. ಅದು ಮುಂದಕ್ಕೆ ಬನ್ನಿ. ಮುಂದೆ ಹಿಡಿತಾರೆ ಎಲ್ಲ ನೋಡ್ಕೊಳ್ಳಿ. ಮುಂದೆ ಕಾಲು ತೋರಿಸಿ, ಸ್ವಲ್ಪ ಅಗಲ ಮಾಡಿ. ಇದನ್ನು ಕೈಯಲ್ಲೇ ಇರಲಿ. ಸ್ವಲ್ಪ ಅಗಲ ಮಾಡಿ ಸರ್. ಸ್ವಲ್ಪ ಅಗಲ ಮಾಡಿ. ನಿಧಾನ ಕೂತ್ಕೊಳ್ಳಿ. ಕೆಳಗೆ ಕೂತ್ಕೊಳ್ಳಿ. ಕೈ ಅಲ್ಲೇ ಇರಲಿ. ಬೇಕು. ಎಲ್ಲ ಬಿಟ್ಬಿಟ್ಟಿದ್ದೀರಾ. ಇದರಲ್ಲಿ ದೇವ್ರ ಸುತ್ತಕೊಂಡು. ಯಾಕಂದ್ರೆ ಇಲ್ಲಿ 1 ಗಂಟೆ ಐತೆ ನಮ್ಗೆ. ಈಗ ನಿಮಗೆ ಹುಚ್ಚರಲ್ಲ, ಅದೆಲ್ಲ ಕರಬೇಕು. ಬರ್ತದೆ ಹೊರಗಡೆ. ಅದಕ್ಕೆ ಇರೋದು ಲಿಗಮೆಂಟ್ಸ್ ಅಂತ. ಇವ್ರಿಗೆ ಆಯ್ತಾ ಪ್ರಾಬ್ಲಮ್. ಲಿಗಮೆಂಟ್ ಅಂತ ಏನೈತದ ಅದು ಬೇರೆ ಮೂಳೆ ಸ್ವಲ್ಪ ಕೊಟ್ಟಿದೆ. ಅದು ಇದು ಅಂತ ಸುಮ್ಮನೆ ಎದುರಿಸ್ತಾರೆ. ಇದರಲ್ಲಿ ಚೆಕ್ ಅಂತ. ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕಾಲು ಸ್ಟ್ರೈಟ್ ಮಾಡಿ ಮನೆಗೆ ಕೊಡಿ. ಹೇಳಿ ಮನೆಗೆ ಆರಾಮಾಗಿ ಮನೆಗೆ ಕೊಡಿ ಸರ್. ಮನೆಗೆ ಕೊಡಿ. ನಿಧಾನಕ್ಕೆ ಮನೆಗೆ ಇನ್ನು ಕೆಳಗಡೆ ಬನ್ನಿ. ಸ್ವಲ್ಪ ಹಂಗೆ ಇದೆಯಾ? ನಿಧಾನಕ್ಕೆ ಕಾಲು ಜೋಡಿಸಿ. ಒಂದು ಕಾಲು ಎತ್ತಿ ಮೇಲೆ ಒಂದು ಸಾಕು ಜಾಸ್ತಿ ಮಾಡಿ. ಬ್ಯಾಂಡೇಜ್ ಎಲ್ಲ ಆಗ್ಬಿಡ್ತದೆ. ನೀವು ಯಾವ ಎಕ್ಸಸೈಸ್ ಮಾಡಿದ್ರು ಫಸ್ಟ್ ವಾಸ ಆಗ್ಬೇಕು. ಕ್ಯಾಲ್ ಬಿಡೋದು. ಈ ಕಾಲು ಎತ್ತಿ ಬಿಡೋದು. ಕಾಲು 2 ಕಾಲು ಮಡಿಸಿ ಅಷ್ಟೇ. ಇದರಲ್ಲಿ ಚೆಕ್ ಅಂತ. ದೇವ್ರಿಗೆ ಸುತ್ತಕೊಂಡು ಕೂತ್ಕೊಳ್ಳಿ ಸರ್. ಚಪ್ಪಲ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಚಪ್ಪಲ ಕೂತ್ಕೊಳ್ಳಿ. ಊಟ ಕೂತಿರಲ್ಲ. ಈ ಥರ ಸ್ವಲ್ಪ ಊಟ ತಿಂಡಿ ಏನು ಯಾಕಂದ್ರೆ ಇದಾಗಬೇಕಲ್ಲ. ಇದು ಅದಕ್ಕೋಸ್ಕರ ನಿಧಾನಕ್ಕೆ ಇರಬೇಕಾ ಹೇಳಿ ಚೆಕ್ ಅಂತ ಅಷ್ಟೇ. ಸ್ವಲ್ಪ ಚಪ್ಪಲಿ ಗಿಪ್ಲಿ ಹಾಕೊಂಡು ತಿರುಗಾಡಿ ಓಡಾಡಿ ಏನಾಗ ಯಾವುದು ಸರ್ ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ. ನೆಕ್ಸ್ಟ್ ಯಾವಾಗ ಬರ್ಬೇಕಂತ ಸರ್? ನೆಕ್ಸ್ಟ್ ಯಾವಾಗ ಸರ್? ಅದು 5 ದಿವಸ ಟೈಮು. ವಾರಕ್ಕೆ ಒಂದ್ಸತಿ. ಇವತ್ತು 8 ದಿವಸ ಕೊಡ್ಬೇಕಲ್ಲ ಸರ್?
ಬಂದರೆ ಒಳ್ಳೇದು. ಅದೇ. ಇದು 5 ದಿವಸ ಇರ್ತದೆ ಸರ್. 5 ದಿವಸಕ್ಕೆ ಸ್ನಾನ ಮಾಡಿ ಎಲ್ಲ ತೆಗೆದುಕೊಡಿ. ಬರೋ ದಿವಸ ಒಂದು ಆಯಿಲ್ ಕೊಟ್ಟಿರ್ತೀನಿ, ಬರೋ ಸ್ವಲ್ಪ ಲೈಟ್ ಮಸಾಜ್ ಕೂತ್ಕೊಡಿ ತೆಲುಗಾದಪ್ಪ.